ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಇಡ್ಲಿ ಕೂಡ ಚಟ್ನಿ ನೋಡ್ರಿ. ಈ ಕೊಬ್ಬರಿ ಪುಟಾಣಿ ಬಳಸಲಾರ್ದ ನಾವು ಇವತ್ತು ಸೂಪರ್ ಟೇಸ್ಟ್ ಹೋಟೆಲ್ಗಿಂತನೂ ಅಷ್ಟು ರುಚಿಯಾಗಿ ಇದುವರೆಗೂ ಯಾರು ಮಾಡಿಲ್ಲ ಆ ಥರ ಚಟ್ನಿ ಮಾಡತ್ತೀನಿ ನಾನು. ಈ ಚಟ್ನಿ ಮಾಡಿಬಿಟ್ರೆ ನಿಮ್ಗೆ ಸಾಂಬಾರು ಅಗತ್ಯನೇ ಇರೋಂಗಿಲ್ಲ ಇಡ್ಲಿ ಜೊತೆ. ಇದನ್ನೊಂದು ಮಾಡಿಬಿಟ್ರೆ ಇಡ್ಲಿ ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗೈತಿ ಮತ್ತು ಅಷ್ಟು ಸೂಪರ್ ಆಗೈತಿ ನೋಡ್ರಿ. ನೋಡೋಕ್ಕೂ ಚಂದ ಐತಿ, ತಿನ್ನೋಕ್ಕೂ ಅಷ್ಟು ರುಚಿಯಾಗೈತಿ. ಈಗ ಫಸ್ಟಿಗೆ ನಾನು ಒಂದು ಸಣ್ಣ ಕುಕ್ಕರ್ ತೊಗೊಂಡೇನಿ ನೋಡ್ರಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ಲ ನಿಮ್ಗೆ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಂಡೀನಿ ಮತ್ತು 1.5 ಅಷ್ಟು ಟೊಮಾಟೊ ಹಣ್ಣು ತೊಗೊಂಡೀನಿ ನಾನು, ಸಣ್ಣದ ಟೊಮಾಟೊ ಹಣ್ಣು. ಅದನ್ನು ಈ ಥರ 4 ಭಾಗ ಮಾಡಿ ಹಾಕ್ಕೊಳ್ಳೋಣ. ಈಗ ಒಂದು ಸಣ್ಣ ಗಡ್ಡೆ ಉಳ್ಳಾಗಡ್ಡಿನ ಈ ಥರ ಉದ್ದುದ್ದಕ್ಕೆ ದಪ್ಪಗೆ ಹೆಚ್ಚು ಹಾಕ್ಕೊಂಡೀನಿ. 1 ಮುಷ್ಟಿಯಷ್ಟು ಶೇಂಗಾ ಹಾಕೋರಿ. ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಈಗ ಒಂದು ಸ್ವಲ್ಪ ಹಾಕೋರಿ, ಬೇಕಂದ್ರೆ ನೀವು ಆಮೇಲೆ ಟೇಸ್ಟ್ ನೋಡಿ ಹಾಕೊಳಕ್ಕೆ ಬರ್ತೈತಿ. ಮತ್ತು ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋರಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋರಿ. ಆಮೇಲೆ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ ನಾನು. ಮತ್ತು ಎಣ್ಣೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಇದು ಪೂರ ಮುಳುಗೋಷ್ಟು ನೀರು ಹಾಕೋತೀನಿ. ಒಂದು ಸಣ್ಣ ಗ್ಲಾಸ್ಲೆ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇದೆಷ್ಟು ಮುಳುಗ್ತೈತಲ್ಲ ಅಷ್ಟು ನೀರು ಹಾಕೋರಿ ಸಾಕು. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇಷ್ಟೇ ರೀ, ಜಾಸ್ತಿ ಏನು ಕೆಲಸನ ಇಲ್ಲ. ನೀವು ಬೆಳಗ್ಗೆ ಟೈಮ್ ಒಳಗೆ ಆರಾಮವಾಗಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಸಾಂಬಾರು ಬದಲಿ ಈ ಚಟ್ನಿ ಮಾಡ್ಕೊಬೋದು. ಈಗ ಇದನ್ನು ಗ್ಯಾಸಿನ ಮ್ಯಾಗಿಟ್ಟು 2 ಅಥವಾ 3 ವಿಸಿಲ್ ಕೂಗಿಸ್ಕೋತೇನೆ ನೋಡ್ರಿ ನಾನು. ಇದು ಕುಕ್ಕರ್ ಮ್ಯಾಗ ಡಿಪೆಂಡ್ ಆಕೈತಿ ಎಷ್ಟು ವಿಸಿಲ್ ಕೂಗಿಸ್ಕೋಬೇಕು ಅನ್ನೋದು. ನಾನು 3 ವಿಸಿಲ್ ಕೂಗಿಸ್ಕೊಂಡೇನಿ ಇದಕ್ಕೆ. ಈಗ ಎಲ್ಲ ಪೂರ ತಣ್ಣಗಾಗೈತಿ ಕುಕ್ಕರ್. ಈಗ ಓಪನ್ ಮಾಡ್ತೇನೆ ನೋಡ್ರಿ. ಇಷ್ಟು ಹಣ್ಣಾಗಿ ಕುದ್ದಿರ್ಬೇಕು ನಮಗೆ. ಟೊಮಾಟೊ ಹಣ್ಣೆಲ್ಲ ಕುದ್ದಿರ್ಬೇಕು. ಈಗ ಎಲ್ಲ ಕುದ್ದೈತಿ. ಇದು ಪೂರ ತಣ್ಣಗಾಗೋ ಮಟ್ಟ ಒಂದು ಸ್ವಲ್ಪ 2 ನಿಮಿಷ ಈ ರೀತಿ ಬಿಟ್ಬಿಡೋಣ ನಾವು. ಅಂದ್ರೆ ಬಿಸಿದು ಹಾಕೊಂಡ್ರೆ ಜಾರೆಲ್ಲ ಹಾಳಾಗ್ತೈತೆ, ಒಬ್ಬೊಬ್ರದ್ದು ಹಂಗೆ ಇರ್ತೈತಲ್ಲ. ಹಂಗೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು. ಈಗ ಅದನ್ನಿಷ್ಟು ತಣ್ಣಗಾಗೈತಿ. ಈಗ ಜಾರಿಗೆ ಹಾಕೋತೀನಿ ನೋಡ್ರಿ ನಾನು. ಅದು ನೀರಷ್ಟು ಹಾಕೋಬಾರ್ದ್ರಿ, ಅದನ್ನೆಲ್ಲ ನೀರೆಲ್ಲ ಸೈಡ್ಗೆ ಇಟ್ಟು ಇದನ್ನು ಅಷ್ಟು ಹಾಕೋಬೇಕು ನಾವು. ಟೊಮಾಟೊ ಹಣ್ಣು, ಶೇಂಗಾ, ಮೆಣ್ಸಿನ್ಕಾಯಿ ಏನು ಹಾಕಿಟ್ಟೇವಲ್ಲ ಕುದಿಸಿವಲ್ಲ, ಅದರ ಅಷ್ಟು ಹಾಕ್ಕೊಂಡು ರುಬ್ಕೊಂಬರ್ತೇನೆ ನೋಡ್ರಿ. ಈಗ ನಮಗೇನಾರ ಇದು ಗಟ್ಟಿ ಅನ್ನಿಸ್ತಂದ್ರೆ ನಾವು ನೀರು ಇಟ್ಟಿದ್ವೆಲ್ಲ ಕಟ್ಟು ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ನೋಡ್ರಿ. ವಾವ್, ಸೂಪರ್ ಆಗೈತೆ ನೋಡ್ರಿ, ಮಸ್ತ್ ಆಗೈತಿ. ಶೇಂಗಾ ಹಾಕೋದ್ರಿಂದ ಆ ತಿಕ್ನೆಸ್ ಅಂತೂ ಮಸ್ತ್. ಬಾಯಿ ಒಳಗಂತೂ ಅಷ್ಟು ರುಚಿ ಕುಡುಮಂತಾವ ಶೇಂಗಾ. ನಾವು ಈಗ ಟಮಾಟೆ ಹಣ್ಣು ಉಳ್ಳಾಗಡ್ಡೆ ಎಲ್ಲ ಪೂರ ಸಣ್ಣಾಗಿರ್ತೈತಿ. ಶೇಂಗಾ ಅಷ್ಟು ಪೂರ ಸಣ್ಣ ಆಗಂಗಿಲ್ಲ. ಅದು ಬಾಯಿ ಒಳಗೆ ಇಡ್ಲಿ ಜೊತೆ ಸಿಗಾಕುಂತಂದ್ರೆ ಆಹಾ ಏನು ಸ್ವರ್ಗ ಅಂತೀರ ಅಷ್ಟು. ಇನ್ನೊಂದು ಸತಿ ಯಾರು ಕೊಬ್ಬರಿ ಚಟ್ನಿ ಸಾಂಬಾರು ಮಾಡೋಂಗಿಲ್ಲ, ಇಡ್ಲಿ ಮಾಡಿದರೆ ಈ ಚಟ್ನಿ ಖಂಡಿತ ಮಾಡೇ ಮಾಡ್ತೀರಿ ನೀವು, ಅಷ್ಟು ರುಚಿಯಾಗೈತಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಟ್ಟೆ ನೋಡ್ರಿ. ಈಗ ಇದಕ್ಕೆ ನಾವು ಹಗಳೆ ಹುಣಸೆಹಣ್ಣು ಟೊಮಾಟೊ ಹಣ್ಣು ಹಾಕಿದ್ರಿಂದ ಸ್ವಲ್ಪ ಹುಳಿ ಇರ್ತೈತಲ್ಲ. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ. ನಿಮಗೆ ಈ ಟೈಮ್ನಾಗ ಬೇಡ ಅಂದ್ರೆ ನೀವು ಟಮಾಟೆ ಹಣ್ಣೆಲ್ಲ ರುಬ್ತಿರ್ತಿರಲ್ಲ, ಅವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೋಬೇಕ್ರಿ. ಈಗ ನೋಡಿರಿ, ಸಕ್ಕರೆ ಹಾಕ್ಕೊಂಡು ಅದನ್ನು ಕೈಯಾಡಿಸಿಟ್ಕೊಂಡೆ ನಾನು. ಈಗ ಬಾಳ್ಗಿಗೆ ಒಗ್ಗರಣೆ ಹಾಕಕ್ಕಂತೆ ಸಣ್ಣ ಬಾಳ್ಗೆ ಇಟ್ಕೊಂಡೆ. ಅದ್ರಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ, ದೊಡ್ಡ ಸ್ಪೂನ್ಲೆ. ಜೀರಿಗೆ, ಸಾಸಿವೆ, ಕರಿಬೇವು ಅದು ಚಟಪಟ ಸಿಡಿತಂದ್ರೆ ಒಣ ಮೆಣ್ಸಿನ್ಕಾಯಿ ಹಾಕೋರಿ ಕೆಂಪುದು. ಈಗ ಅದನ್ನು ಸ್ವಲ್ಪ ಕೈಯಾಡ್ಸ್ಕೊಂಬಿಡ್ರಿ ಒಣ ಮೆಣ್ಸಿನ್ಕಾಯಿ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕೋದೇನು ನೋಡ್ರಿ, ಒಂದು ಅರ್ಧ ಸ್ಪೂನಷ್ಟು. ಅದೊಂದು ಸ್ವಲ್ಪ ಕೈಯಾಡ್ಸ್ಕೊಂಡು ಮ್ಯಾಗ ನಾವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಎಷ್ಟು ಮಸ್ತ್ ಘಮ ಅಂತಿರ್ತೈತಿ ಇದು ಕೊತ್ತಂಬರಿ ಎಣ್ಣೆ ಒಳಗೆ ಹಾಕಿಬಿಟ್ರೆ. ಈಗ ಚಟ್ನಿ ರೆಡಿ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೇನೆ ಒಗ್ಗರಣೆ ಎಲ್ಲ. ನೋಡ್ತಾ ತಿನ್ಬೇಕನ್ಸಾತೈತಿ, ಇಷ್ಟು ರುಚಿಯಾಗೈತೆ ನೋಡ್ರಿ ಇದು ಚಟ್ನಿ. ಬೆಳಗ್ಗೆ ಮಕ್ಕಳಿಗೆ ಸಾಂಬಾರು ಮಾಡ್ಬೇಕು, ಕೊಬ್ಬರಿ ಚಟ್ನಿ ಮತ್ತು ಅದು ತಡಿಯೋದೂ ಇಲ್ಲರಿ. ಬೆಳಗ್ಗೆ ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಮಟ್ಟ ಅಂದ್ರೆ ಹಾಳಾಗ್ಬಿಡ್ತೈತಿ. ಫ್ರಿಜ್ ಇಲ್ಲಾರ್ದವ್ರ ಮನೆಯಾಗ. ಫ್ರಿಜ್ ಇತ್ತಂದ್ರೆ ಫ್ರಿಜ್ನೊಳಗೆ ಇಟ್ಕೋತಾರೆ ಇರೋರು. ನಾವೀಗ ಫ್ರಿಜ್ ಇಲ್ಲ ಅಂದ್ರೆ ನಮಗೆ ರಾತ್ರಿವರೆಗೂ ಬೇಕಪ್ಪ ಅಂದ್ರೆ ನೀವು ಈ ರೀತಿ ಚಟ್ನಿ ಮಾಡ್ಕೊರಿ, ಒಟ್ಟು ಹಾಳಾಗೋದಿಲ್ಲ ನೋಡ್ರಿ. 2 ದಿವಸ ಇಟ್ಟರು ನಿಮ್ಗೆ ಹಾಳಾಗೋಲ್ಲ. ಬೇಕಂದ್ರೆ ನೀವು ಇದನ್ನು ಬಿಸಿ ಕೂಡ ಮಾಡ್ಕೋಬೋದು ನೋಡ್ರಿ. ಎಷ್ಟು ಮಸ್ತ್ ಕಾಣತೈತಲ್ಲ, ಸೂಪರ್ ಆಗೈತಿ. ಇದು ಒಂದ್ಸತಿ ನೀವು ಟೇಸ್ಟ್ ಮಾಡ್ಕೋರಿ. ಶಶಿ ಕುಕಿಂಗ್ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಹಂಗಾಗೈತೆ ಅಂತೇಳಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಖಂಡಿತ ಮಾಡೇ ಮಾಡಿರಿ. ಯಾವ ಊರಿಂದ ಮಾಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.